ಹಾಗಾದ್ರೆ ಹೇಳಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಸೆಲೆಬ್ರಿಟೀಸ್ ಹೆಂಗಿರಬೇಕು? ಸೆಲೆಬ್ರಿಟೀಸ್ ಅಂತ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ ನನಗೆ ಇಷ್ಟ ಆಯ್ತು. ಯಾಕೆ ಅಂತ ಅಂದ್ರೆ ಸೆಲೆಬ್ರಿಟೀಸ್ ಅಂತಂದ್ರೆ ಅವ್ರು ಏನೋ ಸಾಧನೆ ಮಾಡಿ ಸೆಲೆಬ್ರಿಟಿಗಳಾಗಿದ್ದಾರೆ ಅಂತಲ್ಲ. ಸೆಲೆಬ್ರಿಟಿಗಳು ಸೊಸೈಟಿನ ಇನ್ಫ್ಲೂಯೆನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ. ಈಗ ಎಷ್ಟೊಂದು ಜನಕ್ಕೆ ನೋಡಿ, ಇವಾಗ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡೋವಂಥವ್ರಿಗೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಂಥ ಹುಡುಗಿಯರಿಗೆ 1 ಮಿಲಿಯನ್ ಫಾಲೋವರ್ಸ್ ಅಂತೆ. ಹೌದು, 6 ಮಿಲಿಯನ್ ಫಾಲೋವರ್ಸ್ ಅಂತೆ. ಹೌದು. ನಾನು ಅಂದ್ಕೊಳ್ಳೋದು, ನನಗೇನಾದ್ರೂ ಇಷ್ಟು ಫಾಲೋವರ್ಸ್ ಇದ್ಬಿಟ್ರೆ ಎಷ್ಟು ಜನರಿಗೆ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ ಅಂತ. ನಾನೊಂದು ಪ್ರತಿ ವರ್ಷ ಬ್ಲಡ್ ಡೊನೇಟ್ ಮಾಡುವಂಥ ಒಂದು ಅಭ್ಯಾಸ ಇಟ್ಕೊಂಡು ಬಂದಿದ್ದೀನಿ. ಪ್ರತಿ ವರ್ಷ ಒಂದು 4 ವರ್ಷ ಗ್ಯಾಪ್ ಕೊಟ್ಟಿದ್ದೆ. ನಾನು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದ ಸಮಯದಲ್ಲಿ ಮಾಡಂಗೂ ಇಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಂಗಿಲ್ಲ, ಆಮೇಲೆ ಪ್ಲಾನ್ ಮಾಡುವಾಗ್ಲೂ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು 4 ವರ್ಷ ಗ್ಯಾಪ್ ಕೊಟ್ಟಿದ್ದೆ. ಅದು ಬಿಟ್ಟರೆ ದಿವ್ಯಾ ಅವರೇ 27 ಸಲ ನಾನು ರಕ್ತದಾನವನ್ನು ಮಾಡಿದ್ದೀನಿ. ಆಮೇಲೆ ಕಣ್ಣು ನೇತ್ರದಾನಕ್ಕೆ ಬರ್ಕೊಟ್ಟಿದ್ದೀನಿ. ನನ್ನ ದೇಹದ ಅಷ್ಟೂ ಅಂಗಾಂಗಗಳನ್ನು ದಾನಕ್ಕೆ ಬರ್ಕೊಟ್ಬಿಟ್ಟಿದ್ದೀನಿ. ನಾ ಹೇಳೋದು, ಈ ಮಕ್ಕಳಿಗೆ, ಈ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡಿರೋರಿಗೆ, 1 ಮಿಲಿಯನ್ 2 ಮಿಲಿಯನ್ ಫಾಲೋವರ್ಸ್ ಇರೋರಿಗೆ, ಹಾಕ್ಕೊಳ್ರಮ್ಮ, ನಿಮ್ಮ ಫ್ಯಾಷನ್ದೆಲ್ಲ ಹಾಕ್ಕೊಳ್ಳಿ, ನಿಮ್ಗೆ ಏನೇನು ಬೇಕು ನೀವು ಮಾಡ್ಕೊಳ್ಳಿ. ಅಲ್ಲೊಂದು ಇಲ್ಲೊಂದು ಒಂದೊಂದು ಸಾಮಾಜಿಕವಾದಂಥ ಒಂದು ಕಳಕಳಿ ಇರುವಂಥದ್ದು ಒಂದು ಪೋಸ್ಟ್ ಹಾಕೊಳ್ಳಿ. ಆಮೇಲೆ ಹೆಣ್ಮಕ್ಳು ವರ್ಷಕ್ಕೊಂದ್ಸಲ ರಕ್ತ ಕೊಟ್ಟರೆ ಏನೂ ಆಗಲ್ಲ, ತುಂಬ ಒಳ್ಳೇದೆ. ಹೋಗೊಂದು ರಕ್ತದಾನ ಕೊಟ್ಬಿಟ್ಟು ಅದೊಂದು ಫೋಟೋ ಹಾಕೊಳ್ಳಿ. ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ. ಇವ್ ಮೇಡಮೇ ಕೊಟ್ಟಿದ್ದಾರೆ, ನಾನು ಹೋಗಿ ಕೊಡ್ಬೇಕು. ನೋಡು, ಮಾಡ್ರ ಕೆಲಸನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಲ್ಲ ಅನ್ನೋ ಟೀಕೆ ತಲೆ ಕೆಡಿಸ್ಕೋಬೇಡಿ. ಹೌದು. ಆಮೇಲೆ ರಕ್ತದಾನ ಮಾಡಿದ್ರೆ ಯಾರು ಬೈಯೋದು ಇಲ್ಲ. ರಕ್ತದಾನ ಮಾಡಿದ್ರೆ ಒಳ್ಳೆ ಕೆಲಸ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ರಕ್ತದಾನ ಮಾಡಿದನ್ನ ಹಾಕೊಳ್ಳಿ. ಸೂಪರ್. ಆಮೇಲೆ ಏನೋ ಒಂದು ಎಜುಕೇಶನ್ ಸ್ಪಾನ್ಸರ್ ಮಾಡ್ತೀರಾ, ಹಾಕೊಳ್ಳಿ. ಯಾಕೆಂತಂದ್ರೆ ಅದರಿಂದಾಗಿ ಇನ್ನೂ 100 ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಹಾಗಾಗಿ ನಾ ಹೇಳೋದು, ಈ ಸೆಲೆಬ್ರಿಟೀಸ್ಗೆ ನಿಜವಾಗ್ಲೂ ತುಂಬಾ ಜವಾಬ್ದಾರಿಗಳು ತಲೆ ಮೇಲಿದೆ. ಆದ್ರೆ ನಾನು ನೋಡಿರೋದು ಕೆಲವು ದಿವ್ಯಾ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ಅವ್ರಿಗಿರುವಂತ ಒಂದು ಗೋಲ್ಡನ್ ಆಪರ್ಚುನಿಟಿನ ಕಳ್ಕೊತಾ ಇದ್ದಾರೆ. ಅವರು ಏನು ಇಲ್ಲ ಅಂತ ಅನ್ಸುತ್ತೆ ಆಕ್ಚುಲಿ. ಏನೋ ಹಂಗು ಹಿಂಗು ಆಗಿದ್ರೆ ಅವ್ರಿಗೆ ಸಾರಿ ಅಷ್ಟೇ. ಏನೋ ಆಗಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಏನಾದ್ರು ಸಾರಿ. ವೆರಿ ನೈಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.